ಇದೇ ನೋಡಿ ಜನ್ಕೋಪ. ಎಷ್ಟು ಸುಂದರವಾಗಿದೆ ಈ ಊರು, ಈ ನದಿ, ಈ ಬೆಟ್ಟ, ಈ ಕೋಟೆ. ಅಂತಂಡೇ ಮಾಡ್ರ ಆ ಕೋಟೆ ಸುಮ್ಮನೆ ನಿಂತ್ಕೊಂಡೇ ಇರ್ತದೆ, ಆ ಬೆಟ್ಟ ಬಿದ್ಕೊಂಡೇ ಇರ್ತದೆ, ಈ ನದಿ ಹರಿತ್ಲೇ ಇರ್ತದೆ. ಮಾರ್ಕೆಟ್ ವ್ಯಾಲ್ಯೂಗಿಂತ ಡಬಲ್ ಕೊಡ್ಸೋಣ, ಆದ್ರೆ ಎಲ್ಲಾರ್ ಭೂಮಿ ಕೊಡ್ಸೋ ಜವಾಬ್ದಾರಿ ನಿಮ್ದು. ಅಂದ್ರೆ ನೆಲ ಹಿಡ್ಕೊಂಡ್ ಕೆಲಸ ಮಾಡ್ಬೇಕು ಅನ್ನಿ. ನೆಲ ಹಿಡ್ಕ ಅಂದ್ರೆ ಈ ತಲೆ ಹಿಡ್ಕ ಇಲ್ವಾ, ಹಂಗೆ ನೆಲ ಹಿಡ್ಕ. ಅವ್ರು ತಲೆ ಹಿಡಿತಾರೆ, ನಾವು ನೆಲ ಹಿಡಿತೀವಿ. ಪ್ಯೂರ್ ನಾನ್ ವೆಜ್. USD ಎಂಪೈರ್ ಅನ್ನೋ ಒಂದು ಫಾರಿನ್ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟಿದೆ. ಅವ್ರು ಬಂದು ಇಲ್ಲಿ ಮೈನಿಂಗ್ ಶುರು ಮಾಡ್ತಾರೆ. ಸರ್, ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಸರ್. ಅಂದ್ರೆ ಅವ್ರು ಈ ಜಾಗದಲ್ಲಿ ಗಣಿಗಾರಿಕೆ ಶುರು ಮಾಡ್ತಾರೆ. ನೀವೆಲ್ಲ ಈ ಜಾಗ ಬಿಟ್ಟು ಹೋಗ್ಬೇಕಾಗತ್ತೆ. ವಾಟ್ ಈಸ್ ಸ್ಪೀಕಿಂಗ್? ನಮ್ ವಿಲೇಜರ್ಸ್ ಒಪ್ಪಿಗೆ ಹೆಂಗ್ರಿ ಪರ್ಮಿಷನ್ ಕೊಟ್ರಿ ನೀವು? ವೆರಿ ಬ್ಯಾಡ್, ವೆರಿ ಬ್ಯಾಡ್. ತಡ್ಕೊಳ್ಳಾರ್ದವನು ಹಿಡ್ಕೊಂಡ್ ಸತ್ನಂತೆ. ತಡ್ಕೊಳ್ರಪ್ಪ, ತಡ್ಕೊಳ್ರು. ಅವ್ರಿನ್ನು ಮುಗ್ಸೇ ಇಲ್ಲ. ನೀವ್ ಹೇಳಿ ಸರ್, ಹೇಳಿ. ನಿಮ್ಮನ್ನ ಬರೀ ಕೈಯಲ್ಲಿ ಕಳ್ಸಲ್ಲ, ಸರ್ಕಾರ ಪರಿಹಾರ ಕೊಡುತ್ತೆ. ಇಲ್ಲಿ ಗಣಿಗಾರಿಕೆ ಶುರು ಆದ್ಮೇಲೆ ನಿಮ್ ಯುವಕರಿಗೆಲ್ಲ ಕೆಲಸ ಕೊಡುತ್ತೆ. ಆಸ್ಪತ್ರೆ, ಆಂಬ್ಯುಲೆನ್ಸ್ ಇವೆಲ್ಲ ಸೌಲಭ್ಯಗಳನ್ನು ಕೊಡುತ್ತೆ. ಇಲ್ಲಿಂದ 20 ಕಿಲೋಮೀಟರ್ ಆಚೆ ನಿಮ್ಗೆಲ್ಲ ಮನೆ ಕಟ್ಟಿಸ್ಕೊಡುತ್ತೆ. ಒಂದ್ ಎಕರೆಗೆ ಎಷ್ಟು ಕೊಟ್ರೆ ಸಾ? ಇಲ್ಲಿನ ಲ್ಯಾಂಡ್ ವ್ಯಾಲ್ಯೂ 25,000 ಇದೆ ಒಂದ್ ಎಕರೆಗೆ. ಆದ್ರೆ ನಾನು ನಿಮ್ಗೆ 50,000 ಶಿಫಾರಸ್ ಮಾಡಿದೀನಿ. ಕೇಳಿಸ್ಕೊಂಡ್ರಪ್ಪ, ಕೇಳಿಸ್ಕೊಂಡ್ರ? ತಿಳ್ಕೊಳ್ಳದೆ ಮಾತಾಡ್ತೀರಪ್ಪ. ಕೈ ತುಂಬಾ ದುಡ್ಡು ತಗೊಂಡ್ ಮದ್ವೆ ಹಬ್ಬ ಶೋಭನ್ವ ಮಾಡಿ. ಈಗ ನಮ್ ಶ್ರೀರ ಅವನಿಗೆ ವಯಸ್ಸಿಗೆ ಬಂದ್ ಮಗಳವಳಪ್ಪ. ದುಡ್ಡು ತಗೊಂಡು ಪೇಟೆಗೆ ಹೋಗಿ ಸೆಟ್ಲ್ ಆಗೋದ್ ಬಿಟ್ಬಿಟ್ಟು. ಅಲ್ಲ, ನಮ್ಮೂರ್ಗೊಂದ್ ಸೇತುವೆ ಬೇಕು ಅಂತ ಹೂವಣ್ಣ 1,000 ಅರ್ಜಿ ಬರ್ದ. ಕೊಟ್ಟಿದ್ದನ್ನೆಲ್ಲ ನಿಮ್ ಹೊಂಡ್ ಕೆಳಗಡೆ ಹಾಕೊಂಡು ಕುಂತ್ಕೊಂಡ್ಬಿಟ್ರಿ. ಈಗ ಗಣಿಗಾರಿಕೆ ಕಿಸಿಯಕ್ ಬಂದಿದ್ದೀರಾ. ಮಳೆ ಬಂದಾಗ ಪ್ರವಾಹದಲ್ಲಿ ಎಷ್ಟು ಜನ ಜಾನುವಾರು ಕೊಚ್ಕೊಂಡು ಹೋದ್ವೋ ಆ ದೇವ್ರೇ ಬಲ್ಲ. ಊರ್ಗೊಂದ್ ಆಸ್ಪತ್ರೆ ಇಲ್ಲ. ಎಷ್ಟೊಂದ್ ಜನ ಹೆಂಗಸರಿಗೆ ನದಿ ದಾಟವಾಗ ದೋಣಿಲೇ ಹೆರಿಗೆ ಆಗೋಗೈತೆ. ಊರ್ಗ್ ಸೌಲಭ್ಯ ಕೊಡದ್ ಬಿಟ್ಟು ಊರ್ನೇ ಬಿಟ್ಟು ಹೋಗೋಂತಿರಲ್ಲ. ನೀವೇ ಇರಲ್ಲ ಅಂದ್ಮೇಲೆ ನಿಮ್ಗೆ ಸೌಲಭ್ಯಗಳು ಯಾಕ್ಬೇಕು? ಸರ್ಕಾರ ಆ ಫಾರಿನ್ ಕಂಪನಿಗೆ ನಿಮ್ಮ ಹಳ್ಳಿ, ಜಮೀನು, ಈ ಗುಡ್ಡ, 10 ಮೈಲಿ ಉದ್ದದ ನದಿ ಎಲ್ಲಾನು ಮಾರ್ಬಿಡಿದೆ. ಯಾರನ್ನ ಕೇಳಿ ಮಾರಿದ್ರಿ? ನದಿ ನಮ್ಮ ತಾಯಿ ಇದ್ದಾಗೆ. ನಮ್ಮ ತಾಯಿನ ಮಾರಾಟ ಮಾಡಕ್ ಹೊರಟಿದ್ದೀರಾ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ಜಮೀನ ಯಾರ ಅಪ್ಪಂದು ಅಂತ ತಿಳ್ಕೊಂಡು ನೀವು ಮಾರಕ್ ಕೊಟ್ಟಿದ್ದೀರಾ? ನಮ್ಮನ್ನ ಒಂದ್ ಮಾತು ಕೇಳಿದ್ರ? ನೀವು ನೋಟಿಸ್ ಕೊಟ್ಬಿಟ್ಟು ಊರ್ಬಿಟ್ಟು ಹೋಗೋದು ಹೇಳಿದ ತಕ್ಷಣ ಹೊರಡ್ಬಿಡ್ಬೇಕಾ? ಏರ್ ಕಂಡೀಷನ್ ಬಂಗೇಲ್ ಕೂತ್ಕೊಂಡು ಲಂಚ ತಗೊಂಡು ಯಾವ್ದೋ ಪರದೇಶಿ ಕಂಪ್ನಿಗೆ ನಮ್ಮ ಹಳ್ಳಿನ ಪರಬಾರೆ ಮಾಡಕ್ ಕೊಟ್ಟಿದ್ದಾರಲ್ಲ, ಏನ್ರಿ ಅಧಿಕಾರ ಇದೆ ನಿಮ್ಗೆ? ನಿಮ್ಗೇನ್ ಹಕ್ಕಿದೆ? ಈ ಹಳ್ಳಿ ನಮಗ್ ಮಾತ್ರ ಸೇರಿದ್ದಲ್ಲ, ಇಲ್ಲಿ ಬದುಕಿರೋ ಪ್ರಾಣಿ, ಹಾರಾಡೋ ಪಕ್ಷಿ ಒಂದೊಂದ್ ಚಿಟ್ಟೆಗೂ ಸೇರ್ಬೇಕಾಗಿತ್ತು. ಮೊದಲು ಅದ್ರ ಪರ್ಮಿಷನ್ ತಗೊಂಬನ್ನಿ ನೀವು. ಭೂಮಿ ಮೇಲಿರೋ 1 ಅಡಿ ಮಣ್ಣು ಮಾತ್ರ ರೈತನ್ ಸೇರಿದ್ದು ಅನ್ನತ್ತೆ ಕಾನೂನು. ಅದ್ರ ಕೆಳಗಡೆ ಇರೋ ನಿಧಿ, ನಿಕ್ಷೇಪ ಎಲ್ಲ ಸರ್ಕಾರ ಸೊತ್ತು ಅಂತ ಗೊತ್ತು ತಾನೆ? ಗೊತ್ತು. ಒಂದ್ ಕೆಲ್ಸ ಮಾಡಿ, ನಮ್ಗೆ ಮೇಲ್ಗಡೆ ಇರೋ 1 ಅಡಿ ಮಣ್ಣು ಸಾಕು. ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವು ಎತ್ಕೊಂಡು ಹೋಗಿ. ನಮ್ಗೆ ಮೇಲ್ಗಡೆ ಇರೋ 1 ಅಡಿ ಮಣ್ಣು ಸಾಕು. ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವು ಎತ್ಕೊಂಡು ಹೋಗಿ. ಆಗತ್ತಾ? ಆಗತ್ತೇನ್ರಿ ನಿಮ್ಮ ಕೈಲಿ? ಈ ಮಣ್ಣಲ್ಲಿ 20 ಜಾತಿ ಹೂಗಳನ್ನ ಬೆಳಿತೀವಿ. ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಬೆಳೆಯಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಮಣ್ಣಿಗೆ ಅಂಥ ವಿಶೇಷವಾದ ಗುಣ ಇದೆ. ಅಂಥ ಮಣ್ಣನ್ನ ಬಗೆದು ಅಪರೂಪವಾದ ಹೂವಿನ ತಳಿಗಳನ್ನೇ ನಾಶ ಮಾಡ್ತೀರಾ? ಹೂವ ಮಾರಕ್ ಹೋದ್ರೆ ಕೆಜಿಗೆ 20 ರೂಪಾಯಿ ಕೇಳ್ತಾರೆ. ಅದ್ರಲ್ಲೂ 5 ರೂಪಾಯಿ ಕಮಿಷನ್. ರೇಟೇ ಸಿಗಕ್ಕಿಲ್ಲ. ಎಲ್ಲ ರಸ್ತೆಗೆ ಸುರಿದ್ ಬರ್ತೀವಿ. ನಮ್ ಭೂಮಿನ ಕೊಡ್ತೀವಿ ಅಂದ್ರೆ ಯಾರು ತಗೊಳ್ಳೋದಿಲ್ಲ. ಅಂತದ್ರಲ್ಲಿ 1 ಎಕರೆಗೆ ಅವರು 50,000 ಕೊಡ್ತೀವಿ ಅಂತಂದ್ರೆ ತಕೊಳ್ಳೋದು ಜಾಣ್ತನವಲ್ಲವ್ರ? ಈ ಹಳ್ಳಿಲಿ ಏನಿದೆ ಅಂತ ಬಡ್ಕೊಂಡು ಸಾಯ್ತೀರಾ? ನಮ್ ಕುರ್ಪಯ್ಯ ಹೇಳೋದೇ ಸರಿ. ನೋಡ್ರಪ್ಪ, ಎಲ್ರು ಯೋಚನೆ ಮಾಡಿ. ನಾವು ಭೂಮಿನ ಕೊಡೋದಿಲ್ಲ ಅಂದ್ರೆ ಬಿಡೋದಿಲ್ಲ, ಕಿತ್ಕತಾರೆ. ಅಂತದ್ರಾಗೆ ನಾವೇ ಒಳ್ಳೆ ರೀತಿಲಿ ಅವ್ರಿಗೆ ನಮ್ ಭೂಮಿನ ಕೊಟ್ಬಿಟ್ಟು ಅವ್ರು ಕೊಡೋ ಪರಿಹಾರ ತಕ್ಕೊಂಡು ಬುದ್ಧಿವಂತರಾಗಿ ನಾವು ಬೇರೆ ಕಡೆ ಬದುಕೋದು ಒಳ್ಳೆದಲ್ರ? ಊರು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡದೆ ಎಂಜಿಲ್ ಕಾಸಿಗೆ ಭೂಮಿನ ಮಾರಿ ಓಡೋಗೋದಕ್ಕೆ ತಯಾರಾಗಿದೆಯಲ್ಲ ನೀನೊಬ್ಬ ಮುಖಂಡನ. ಛೇ, ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಜಮೀನೆಲ್ಲ ನಿನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟು ಬಡವರ ರಕ್ತ ಹೀರಿ ಕೊಬ್ಬಿರೋ ನಿನಗೆ ಮೊನ್ನೆ ಮುರುಡೆಯ ಯಾಕೆ ಆತ್ಮಹತ್ಯೆ ಪ್ರಯತ್ನ ಪಟ್ಟ ಅಂತ ಗೊತ್ತಾ?
ಸರ್ಕಾರ ಜೊತೆಗೆ ಹೋಗಿ ನೀನು ದಳ್ಳಾಳಿ ಕೆಲಸ ಮಾಡ್ತಿದ್ಯಲ್ಲ, ಥಕ್, ನಾಚಿಕೆ ಆಗಲ್ಲ ನಿಂಗೆ? ನಿಧಿ ಐತೆ ಅಂತಾರೆ. ಭೂಮಿಲಿ ಯಾವ ಜಾಗದಲ್ಲಿ ಎಲ್ಲೈತೆ ಅಂತ ಯಾರು ಹೇಳ್ತಾ ಇಲ್ಲ. ಆಕ್ಚುಲಿ ನಿಧಿ ಅಲ್ಲಪ್ಪ, ಅದು ನದಿ. ಯಾವಾಗ ಏನ್ ಮಾತಾಡ್ತೀನಿ? ಚಿನ್ನಾನೋ ಬೆಳ್ಳಿನೋ ಇರ್ಬೇಕು ಹಂಗಂತೀಯ? DC ಸಾಹೇಬ್ರೆ, ಹೋಗಿ ನಿಮ್ಮ ಸರ್ಕಾರಕ್ಕೆ ಹೇಳಿ, ಜೇನುಕೊಪ್ಪ ಜನ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಒಂದಿಂಚು ಭೂಮಿ ಕೊಡೋದಿಲ್ಲ ಅಂತ. ಇದು ಯಾರು ಒಬ್ಬರ ಅಭಿಪ್ರಾಯನೋ ಅಥವಾ ನಿಮ್ ಎಲ್ಲರ ಅಭಿಪ್ರಾಯನೋ? ಸರ್ ನೀವು ಕೂತ್ಕೊಳ್ಳಿ ಸರ್ ನೀವು. ನೋಡ್ರಪ್ಪ, ಸರ್ಕಾರದ ಮಾತಿಗೆ ತಲೆಬಾಗಿ ನಿಮ್ಮ ಜಮೀನ ಅವ್ರಿಗೆ ಬರ್ಕೊಟ್ಟು ಅವ್ರು ಕೂಡ ಪರಿಹಾರ ಈಸ್ಕೊಂಡು ಸುಖವಾಗಿರ್ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ. ಬರ್ರೇ. ಯಾರ ಗೊಡ್ಡು ಬೆದರಿಕೆಗೂ ಹೆದರ್ಕೊಡದೆ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಿಕ್ಕೆ ಕೊನೆವರೆಗೂ ಹೋರಾಟ ಮಾಡ್ತೀವಿ ಅನ್ನೋರು ನನ್ ಜೊತೆ ಬನ್ನಿ. ದುಡ್ಡು ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ. ಜಗತ್ತಿನ ಹಿಂದೆ 1000 ಜನ ಹೋಗೋದು ಇತಿಹಾಸ ಅಲ್ಲ, ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ. ಅಂತಹ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ನನಗೆ ನಂಬಿಕೆ. ಈ ನದಿ ಹೆಸರು ಕರ್ಮ ನಾಸಿನಿ ಅಂತ. ಯಾರಿಗಾನ ಮಾರ್ಬಿಟ್ರೆ ಕರ್ಮ ಕಳ್ಕೊಂಡಂಗೆ. ನಿಮ್ ಕಾರು ಆ ಸೇತುವೆ ಮೇಲೆ ಬಂತಲ್ಲ, ಹಂಗ ಬಂದ್ರೆ 12 ಮೈಲಿ ಏನ್ ಸಾ? ನಮ್ಮೂರಿಗೆ ದೋಣಿ ಮೇಲೆ ಬಂದ್ರೆ ಒಂದೇ ಮೈಲಿ. ಈಗ ರೈಟ್ ಲೆಕ್ಕಿಲ್ಲ, ಹೂವ ಹಿಂಗ್ ರೈಟ್ ಹ್ಯಾಂಡ ಕಾರ್ ಬಿಡಾಕ್ಬಿಡ್ತೀನಿ. ತಿಳ್ಕಾಕೊಂಡ್ರೆ ಅವನ್ಗೆ ನಾಟಕದಲ್ಲಿ ಪಾಲ್ಟ್ ಮಾಡೋ ಹುಚ್ಚು. ರಾಣಿ ಪಾಲ್ಟ್ ಕೊಟ್ಟು ಸೊಂಟದ ಮೇಲೆ ಕುಂಡ್ರಸ್ಕೊಂಡು ಹಂಗೆ ಎತ್ಕೊಂಡು ಸಿಂಹಾಸನ ಕುಣಿಸ್ಬಿಟ್ಟು ಪರದೆನ ಎತ್ತಾ ಇದ್ವಿ. ಸೀನ್ ಮುಗಿದ್ಮೇಲೆ ಪರದೆನ ಇಳಿಸ್ಬಿಟ್ಟು ಹಂಗೆ ಎತ್ಕೊಂಡ್ಬಿಡ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಕುಟ್ರಾಡಿ ಅಂತೀವಿ. ಅಯ್ಯೋ ಮಟ್ಬಿಡೆ ಸರ್, ನಮ್ ಕಡೆ ತ್ಯಾವ ಜಾಸ್ತಿ, ಜಾರ್ ಬಿದ್ದರೆ ಉಸ್ಸಾರು. ಹೂವ ಇಲ್ಲ ಕಿಕ್ಕಬೇಡಿ ಸರ್, ಒಟ್ಟಿನಲ್ಲಿ ನಿಮ್ಗೆ ನೆಲ ಆಡಿಕೊಡೋ ಜವಾಬ್ದಾರಿ ನಂದು. ನಂಗನ್ಸತ್ತೆ ಆ DC ಫೋನ್ ನ ಬೇಕಂತಾನೆ ಬಿಟ್ಟೋಗಿದ್ದಾನೆ. ಯಾಕೆ? ಮಳ್ಳಿ, ನಿನ್ ಅಕ್ಕ ಆಗಿದ್ರು ಲವ್ ಮ್ಯಾಟರ್ ನಾನೇ ಸೀನಿಯರು. ಇನ್ 3 ಸೆಕೆಂಡ್ ಅಲ್ಲಿ ಆ DC ಫೋನ್ ಮಾಡ್ತಾನೆ ನೋಡು. 1 2 3. ಹಲೋ, ನಾನು DC ಪ್ರದ್ಯುಮ್ನ ಮಾತಾಡ್ತಿರೋದು. ನಿಮ್ ಸೆಲ್ ದೋಣಿಲೆ ಬಿಟ್ಬಿಟ್ಟಿದ್ರಿ, ಹ್ಯಾಕ್ ತಲುಪಿಸೋದು? ನಿನ್ನ ತಾನೇ ಇರ್ಲಿ, ನಾನೇ ಬಂದು ತಗೊಳ್ತೀನಿ. ನಿನ್ ಲೀಜರ್ ಟೈಮ್ ಯಾವಾಗ? ನಮ್ ಕಾಲೇಜ್ ಮುಗಿಯೋದು 4 ಗಂಟೆಗೆ, 6 ಗಂಟೆಗೆ ಬಸ್ ಇರೋದು. ಅಂದ್ರೆ 2 hours ಟೈಮ್ ಇದೆ ಅಂತ ಆಯ್ತು. ಇವತ್ತು 4 o'clock ನಿಮ್ ಕಾಲೇಜ್ ಗೇಟ್ ಮುಂದೆ ನಾನು ಹಾಜರ್. ಓಕೆ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂದು ಹೀಗೆ ಶುರುವಾಗಿದ್ದು. ಅವ್ನ್ ಕ್ಯಾಮ್ರಾ ಬಿಟ್ಟೋದ, ಇವನ್ ಸೆಲ್ ಫೋನ್ ಬಿಟ್ಟೋದ. ನೀನೆ ಲಕ್ಕಿ ಕಣೆ, ಒಂದ್ ಜುಜ್ಬಿ ಸ್ಮೈಲ್ ನಲ್ಲಿ DCನೇ ಬುಟ್ಟಿಗೆ ಹಾಕೊಂಡೆ. ಸುಮ್ಮನೆ ಇರೆ. ತುಂಬಾ ಒಳ್ಳೆಯವಳು, ಆದ್ರೆ ನಿಮ್ ತಂದೆ ಮಾತ್ರ ಬಹಳ ಅಟ್ಮಾರಿ. ನನ್ ತಂದೆ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನೋ, ಇಟ್ಸ್ ಓಕೆ. ಈ ಮೊಬೈಲ್ ನಿನ್ನ ಹತ್ರನೇ ಇರ್ಲಿ. ನಾನು ಆಗಾಗ ಕಾಲ್ ಮಾಡ್ತಾ ಇರ್ತೀನಿ, ಆಗಾಗ ಕಾಲೇಜ್ ಹತ್ರನೂ ಬರ್ತಾ ಇರ್ತೀನಿ. ಇಸ್ ಇಟ್ ಓಕೆ? ಈ ಫೋಟೋ ಅಲ್ಲಿ ತುಂಬಾ ಮುದ್ದಾಗಿ ಕಾಣ್ತೀರಾ. ನೀನು ಅಷ್ಟೇ ತುಂಬಾ ಸುಂದರವಾಗಿದೆಯಾ. ಅಯ್ಯೋ, ಇವತ್ ಅಪ್ಪ ಅಮ್ಮಂದು 25th ಆನಿವರ್ಸರಿ ಕಣೆ. ಎಲ್ಲ ಇವಳ ನಮ್ಗೆ ಮರ್ತೋಗ್ಬಿಟ್ಟಿದೆ. ಈ ಮಲ್ಲಿಕ ನೆನ್ಪಿಟ್ಕೊಂಡಿದ್ದಾಳಲ್ಲೇ ಮಳ್ಳಿ.
ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಏನೇ ಹಂಗಂದ್ರೆ? ಹಂಗಂದ್ರೆ ಕನಕ, ನಮಗ್ ಮದುವೆ ಆಗಿ ಇವತ್ತು 25 ವರ್ಷ ಆಯ್ತು. ಅದಕ್ಕೆ ಮಕ್ಕಳು ಶುಭಾಶಯ ಹೇಳ್ತಿದ್ದಾರೆ. 25 ವರ್ಷ? ಮೊನ್ನೆ ಮದುವೆ ಆದಂಗೈತೆ. ನಾವಿಬ್ರು ರಾತ್ರಿನೇ ರೆಡಿ ಮಾಡಿದ್ವಿ. ಕನಕ, ಒಂದ್ ಥ್ಯಾಂಕ್ಸ್ ಹೇಳು. ಹಂಗಂದ್ರೆ? ನಮ್ಗೋಸ್ಕರ ಮಕ್ಕಳು ಇಷ್ಟೆಲ್ಲ ಅಲಂಕಾರ ಮಾಡಿದಾರಲ್ಲ, ಅವ್ರಿಗೆ ಹೀಗ್ ಮಾಡಮ್ಮ ಸಾಕು. ಎತ್ ಮಕ್ಕಳಿಗೆ ಯಾರಾದ್ರೂ ನಮಸ್ಕಾರ ಮಾಡ್ತಾರಾ? ಬನ್ನಿ ಕುಂತ್ಕೊಳ್ಳಿ. ನಮಸ್ಕಾರ ಮಾಡ್ಬೇಕಾಗಿರೋದು ನಿಮ್ಗೆ. ನಂಗೆ ಆಶೀರ್ವಾದ ಮಾಡಿ. ಏನ್ ಆಶೀರ್ವಾದ ಮಾಡಿ? ನೀನೇ ಹೇಳು. ಮುತ್ತೈದೆಯಾಗೆ ಬಾಳಿ, ಮುತ್ತೈದೆಯಾಗೆ ಸಾಯಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆ ದಿವಸ, ಸಾಯೋ ಮಾತಾಡ್ಕೆ. ಇವತ್ತಿಂಗೆ ಏನ್ ಬೇಕು ಹೇಳು. ಆಹಾ, ಒಂದ್ ಚಿಟ್ಟೆ ಹಿಡ್ಕೊಂಡ್ ಬನ್ನಿ ಅಂತ ಹೇಳಿ ಎಷ್ಟು ವರ್ಷ ಆಯ್ತು. ಅದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ಚೆನ್ನಾಗಿರುತ್ತೆ. ಒಂದು ಚಿಟ್ಟೆ ಕೇಳಿದೆ ನೀನು, ನೋಡಿದ್ಯಾ? ನಿನ್ಗೋಸ್ಕರ ಎಷ್ಟೊಂದು ಚಿಟ್ಟೆ ತರಿಸಿದೀನಿ ನಾನು. ಹಿಡ್ಕೋ ಹಿಡ್ಕೋ. ಚಿಟ್ಟೆ ಹಿಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ಬಹುಶಃ ಚಿಟ್ಟೆಗಳಿಗೆ ನಿನ್ನ ಆಸೆ ಏನು ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಅದು ತಾನಾಗೇ ನಿನ್ನ ಹತ್ರ ಬಂತು, ಹಾಗೇ ಹೊರಟೋಯ್ತು. ಚಿಟ್ಟೆ ಸಿಗಲಿಲ್ಲವೆಂದು ಚಿಂತಿಸಬೇಡಿ ಮಹಾರಾಣಿ. ಈ ಮಹಾರಾಜರು ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಪೂರೈಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ.